ನಂತರ ಈಗ್ಲಾದ್ರೂ RCB ಗೆಲ್ಲಲಿ ಅಂತ ಅಯ್ಯೋ ಅಯ್ಯೋ ಅದೆಷ್ಟು ಪೂಜೆ ಪುನಸ್ಕಾರ ಜನರ ವಿಶ್ ಎಷ್ಟಿದೆ ಅಂತ ಅಂದ್ರೆ ಗೆಲ್ಲಲೇಬೇಕು RCB ಹಂಗಿದೆ ಪರಿಸ್ಥಿತಿ. ಸೊ ಅಷ್ಟು ಜನ ವಿಶ್ ಮಾಡ್ತಾ ಇದ್ದಾರೆ. ಅಭಿಮಾನಿಗಳ ಅಭಿಮಾನ ಹಾರೈಕೆ ಮುಗಿಲು ಮುಟ್ಟಿದೆ. ವೀರೇಶ್, ನೀವು ನಿಮ್ ಜೊತೆ ಇರೋ ಜನರ ಸ್ಪಿರಿಟ್ ಹೇಗಿದೆ, ಎಲ್ಲ ಅಪ್ಡೇಟ್ ಇದೆ, ಆ ಒಂದು ಏನು ಮ್ಯಾಚ್ ನ ವಾತಾವರಣ ಹೆಂಗಿದೆ, ಜೋಶ್ ಹೇಗಿದೆ? ಶ್ರೀಲಕ್ಷ್ಮಿ, ನಾ ಪ್ರೆಸೆಂಟ್ ಈಗ ವಿಜಯನಗರದ BGS ಗ್ರೌಂಡ್ ಅಲ್ಲಿ ಇದ್ದೇನೆ. ನೋಡ್ತಿರಬಹುದು, ಇಲ್ಲಿ ಸೆಲೆಬ್ರೇಷನ್ ಮೂಡಲಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ಈ ಬಾರಿ ಕಪ್ ನಮ್ದೇ ಅಂತೇನೋ ಒಂದ್ ಕಡೆ ಬೆಳಗ್ಗೆಯಿಂದ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ BGS ಗ್ರೌಂಡ್ ಅಲ್ಲಿ ನೋಡ್ತಿರಬಹುದು, ಒಂದು 3 LED ಬೃಹತಾಕಾರದ LED ಸ್ಕ್ರೀನ್ ಹಾಕಿದ್ದಾರೆ. ಇಲ್ಲಿ ಅಭಿಮಾನಿಗಳಿಗೆ ವೀಕ್ಷಣೆ ಮಾಡೋ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿನ MLA ಕೃಷ್ಣಪ್ಪ ಅವರು. ದೃಶ್ಯಗಳು ಸಹ ನೋಡ್ತಿರಬಹುದು, ಸಾಕಷ್ಟು ಜನ ಬರ್ಬೋದು. ಸಂಜೆ 4 ಗಂಟೆಗೆ ಪಾಸ್ ಮುಖಾಂತರ, ಅಂದ್ರೆ ಯಾವುದೇ ದುಡ್ಡು ಇಲ್ಲ, ಪಾಸ್ ಮುಖಾಂತರ ಒಳಗಡೆ ಎಂಟ್ರಿ ಆಗುತ್ತೆ. ಸುತ್ತ ಈ ಗ್ರೌಂಡ್ ಅಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಇರುತ್ತೆ, ಪಟಾಕಿ ಹಚ್ಚೋದು, ಮೇಲೆ ಹೋಗಿ ಪಟಾಕಿ ಸಿಡಿಯೋದು, ಹೀಗೆ ಹಲವು ರೀತಿಯಾಗಿ ಒಂದು ವಿಭಿನ್ನವಾಗಿ ಈ ಬಾರಿ ಸೆಲೆಬ್ರೇಷನ್ ಮೂಡಲಿ ಈ ಒಂದು ಗ್ರೌಂಡ್ ಅನ್ನ ಮಾಡಿದ್ದಾರೆ. ಯಾಕಂದ್ರೆ ಸಾಕಷ್ಟು ಅಭಿಮಾನಿಗಳು ಬರ್ಬೋದು. ಈ ಬಾರಿ ಕಪ್ ಗೆಲ್ಲುತ್ತೆ ಅಂತ ನಮ್ಮ ಕಡೆ ಅಭಿಮಾನಿಗಳು ಹೇಳ್ತಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಬೆಳಗ್ಗೆಯಿಂದ ಬರ್ತಾ ಇದ್ದಾರೆ. ಅಂದ್ರೆ ಕಾತುರದಿಂದ ಕಾಯ್ತಿದ್ದಾರೆ. 7 ಗಂಟೆ ಯಾವಾಗ ಆಗುತ್ತಪ್ಪ, 4 ಗಂಟೆ ಯಾವಾಗ ಆಗುತ್ತಪ್ಪ ಅಂತ ಕಾತುರದಿಂದ ಕಾಯ್ತಿದ್ದಾರೆ. ಮತ್ತೊಂದ್ ಕಡೆ ಇಲ್ಲಿ ಆರ್ಗನೈಸ್ ಇದ್ರೆ ಅವ್ರು ಮಾತಾಡಿಸ್ತಾ ಏನೆಲ್ಲ ವ್ಯವಸ್ಥೆ ಮಾಡಿದ್ರಂತ. ಸರ್, ಯಾವ ರೀತಿ ವ್ಯವಸ್ಥೆ ಮಾಡಿಕೊಂಡಿದ್ದೀರಂತ? ಸರ್, ಏನಿವತ್ತು ಫೈನಲ್ ಅಹಮದಾಬಾದ್ ಅಲ್ಲಿ ನಡೀತಾ ಇದೆ. ನಮ್ಮ ಕರ್ನಾಟಕ ಜನ ಆಗಿರ್ಬೋದು, ಇಲ್ಲ ನಮ್ಮ ಕ್ಷೇತ್ರದ ಜನ ಆಗಿರ್ಬೋದು, ಹೈದರಾಬಾದ್ ಅಲ್ಲಿಗೆ ಅಹಮದಾಬಾದ್ಗೆ ಹೋಗಕ್ಕಾಗಲ್ಲ. ಆದ್ರಿಂದ ನಮ್ಮ ಅನ್ಯ ಎಂ ಕೃಷ್ಣಪ್ಪನವರು ಹಾಗೂ ಪ್ರಿಯಾ ಕೃಷ್ಣರವರು, ಆಮೇಲೆ ಪ್ರದೀಪ್ ಕೃಷ್ಣಪ್ಪನವರು ಈ ನಮ್ಮ ಸ್ಥಳೀಯವಾಗಿ ಈ ಗ್ರೌಂಡ್ ಅಲ್ಲಿ ಮಿನಿಮಮ್ ಒಂದು 20,000 ಜನ ಸೇರುವ ತರ ಒಂದು ಆರ್ಗನೈಸ್ ಮಾಡಿದ್ದಾರೆ. ಏನಾದ್ರು ವಿಶೇಷತೆ ಅಂದ್ರೆ LED 24 ಅಡಿಗೆ 55 ಅಡಿ LED ಆಗ್ತಾ ಇದ್ದಾರೆ. ಹಾಗೂ ಫರ್ದರ್ ಎಕ್ಸ್ಟ್ರಾ ಹಾಕಿ 20ಕ್ಕೆ 10 2 LED ಆಗ್ತಾ ಇದ್ದಾರೆ. ಆಮೇಲೆ ನಿಮ್ಗೆ ಏನ್ ಸ್ಟೇಡಿಯಂ ಒಂದು ಫೀಲ್ ಇರುತ್ತೋ ಆ ಫೀಲ್ ನ ಕೊಡಕ್ಕೆ ಆದಷ್ಟು ಎಲ್ಲ ಇಲ್ಲಿ ರೆಡಿ. ಪಟಾಕಿ ಮೇಲೆ ಹೋಗಿ ಎಲ್ಲ ನಿಮ್ಗೆ ಸ್ಟೇಡಿಯಂ ಅಲ್ಲಿ ಕೂತಿರೋ ತರನೇ. ಆಮೇಲೆ ಡ್ರಮ್ ದೇವರು ಬರ್ತಾ ಇದ್ದಾರೆ. ನಿಮ್ಗೆ RCB ಅಲ್ಲಿ ಅವ್ರು ಚೇರ್ ಮಾಡೋದು ನೋಡಿದೀರಾ, ಅವರೇ ಬರ್ತಿದ್ದಾರೆ. ಆಮೇಲೆ ಇನ್ನೂ ಹಲವಾರು DJ ಕಾರ್ಯಕ್ರಮ ಇದೆ. ನಿಮ್ಗೆ ಸ್ಟೇಡಿಯಂ ಫೀಲ್ ನ ನಾವ್ ಇಲ್ಲಿ ಕೊಡಕ್ಕೆ ನಾವು ರೆಡಿ. ಶ್ರೀಲಕ್ಷ್ಮಿ, ಇಲ್ಲಿ ಆಟೋ ಚಾಲಕರಿದ್ದಾರೆ. ಇವತ್ತು ಫ್ರೀ ಆಗಿ ಆಟೋವನ್ನ ಬಿಟ್ಟಿದ್ದಾರೆ. ಯಾಕಂದ್ರೆ RCB ಗೆಲ್ಲುತ್ತೆ ಅಂತ ನಮ್ಮ ಕಡೆ ಹೇಳಿದ್ದಾರೆ. ಹೀಗಾಗಿ ಈ ಒಂದು ಆಟೋ ನೋಡ್ತಿರ್ಬೋದು. ಈಗ ಸಿಟಿಯಲ್ಲಿ ಈಗ ಫ್ರೀ ಆಗಿ ಯಾರೇ ಬಂದ್ರು ಈ ಒಂದು ಆಟೋದಲ್ಲಿ ಸಂಚಾರ ಆಗಬಹುದು. ಫ್ರೀ ಆಗಿ ಸಂಚಾರ ಮಾಡಕ್ಕೆ ಅವಕಾಶ, ಅಂದ್ರೆ ಉಚಿತವಾಗಿ ನೀವು ಸಂಚಾರ ಮಾಡಬಹುದು. ಯಾಕಂದ್ರೆ ಇವತ್ತು RCB ಪಂಜಾಬ್ ಮ್ಯಾಚ್ ಇದೆ. ಇವರು ವಿರಾಟ್ ಕೊಹ್ಲಿ ಪಕ್ಕಾ ಅಭಿಮಾನಿ. ಹೀಗಾಗಿ ಇವತ್ತು RCB ಗೆಲ್ಲುತ್ತೆ. ಹೀಗಾಗಿ ನಾನು ಸಿಟಿಯಲ್ಲಿ ಇವತ್ತು ಫ್ರೀ ಆಗಿ ಜನನ ಕರೆದುಕೊಂಡು ಹೋಗ್ತೀನಿ. ಯಾವುದೇ ರೀತಿ ₹1 ದುಡ್ಡು ತೆಗೆದುಕೊಳ್ಳಂತ ಒಂದ್ ಕಡೆ ಮುಂದಾಗಿದ್ದಾರೆ. ಮಾತಾಡಿಸ್ನವ್ರನ್ನ. ಸರ್, ಇವತ್ತು ಎಲ್ಲೇ ಹೋದ್ರ ಫ್ರೀನಾ ಈ ಒಂದು ಆಟೋದಲ್ಲಿ? ಎಲ್ಲೇ ಹೋದ್ರು ಅಂದ್ರೆ ಬೆಂಗಳೂರು ಸಿಟಿ ಒಳಗಡೆ ಏನ್ ನಮ್ ಲಿಮಿಟ್ ಇದೆ, ಎಲ್ಲಾರ್ಗು ಪ್ರತಿಯೊಬ್ಬರಿಗೂ ಯಾವುದೇ ₹1 ತಗೊಳ್ದಿರಂಗೆ RCB ಆಶೀರ್ವಾದಕ್ಕೋಸ್ಕರ, ಅದು ಗೆಲ್ಲಿ ಅನ್ನೋದಕ್ಕೋಸ್ಕರ ನಾವು ಇವತ್ತು ಎಲ್ಲಾ ಜನಗಳನ್ನೂ ಫ್ರೀಯಾಗಿ ಕರ್ಕೊ ಹೋಗ್ತಾ ಇದೀವಿ ಸರ್. ಆಟೋದಲ್ಲಿ ಫ್ರೀ ಇವತ್ತು ಸಂಜೆ 6 ಗಂಟೆವರೆಗೂ, 10 ಗಂಟೆಯಿಂದ 6 ಗಂಟೆವರೆಗೂ ಫ್ರೀ ಎಲ್ಲಾರ್ಗು. ಈ ಬಾರಿ ಕಪ್ ಗೆಲ್ತಾ? ಖಂಡಿತವಾಗ್ಲೂ 17ನೇ ವರ್ಷದ ಕನ್ಸು ಇದು. 17 ವರ್ಷದ ಕನ್ಸು, 7 ಕೋಟಿ ಕನ್ನಡಿಗರ ಕನ್ಸು. ಗ್ಯಾರಂಟಿ ಈ ಸಲ ಕಪ್ ನಮ್ದೇ. ನಾವ್ ಅದೇನೈತೆ 7 ಕೋಟಿ ಜನನು ಕೂಡ ಇವತ್ತು ಸಂಭ್ರಮಣೆ 10 ಗಂಟೆ ಮೇಲೆ ಮಾಡೇ ಮಾಡ್ತೀವಿ. ನೋಡ್ತಿರ್ಬೋದು ಶ್ರೀಲಕ್ಷ್ಮಿ, ಈ ಬಾರಿ ಈ ಒಂದು ನೋಡ್ತಿರ್ಬೋದು, ಈ ತೆರೆದ ವಾಹನದಲ್ಲಿ ಸಹ ಸೆಲೆಬ್ರೇಷನ್ ಜೋರಾಗ್ತಿದೆ. ಅಂದ್ರೆ ಸಿಟಿಯಲ್ಲಿ ಸೆಲೆಬ್ರೇಷನ್ ಮಾಡಲಿದ್ದಾರೆ. RCB ಕಪ್ ಗೆಲ್ಲುತ್ತೆ ಅಂತ ಒಂದ್ ಕಡೆ ಅಭಿಮಾನಿಗಳು ಹರ್ಷೋದ್ಗಾರ ನೋಡ್ತಿರ್ಬೋದು. ಒಂದ್ ಕಡೆ RCB ಫ್ಲಾಗ್ ಇಟ್ಕೊಂಡು, ಮತ್ತೊಂದ್ ಕಡೆ ಕನ್ನಡದ ಬಾವುಟ ಇಟ್ಕೊಂಡು ಒಂದ್ ಕಡೆ ಸೆಲೆಬ್ರೇಷನ್ ಮಾಡಲಿದ್ದಾರೆ. ಅಂದ್ರೆ ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಸಹ ಏನೋ ಒಂದ್ ಕಡೆ ಸೆಲೆಬ್ರೇಷನ್ ಮಾಡ್ತಾರೆ. ಈ ಬಾರಿ ಕಪ್ ಗೆಲ್ಲುತ್ತೆ. ಒಂದ್ ಕಡೆ ತೆರೆದ ವಾಹನ ಮುಖಾಂತರ RCB ಫ್ಲಾಗ್ ಇಟ್ಕೊಂಡು, ಅಂದ್ರೆ ರೋಡ್ ಅಲ್ಲ, ಅಂದ್ರೆ ಆ ಸಿಟಿಯ ಹಲವು ಕಡೆ ಭಾಗಗಳಲ್ಲಿ ಹೋಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಇದ್ದಾರೆ. ಮಾತಾಡಿಸ್ತೀನಿ. ಸರ್, ಏನ್ ಹೇಳ್ತೀರಂತ? ಈ ಬಾರಿ ಕಪ್ ನಮ್ದೇನಾ ಸರ್? ಹೇಳಿ. ಈ ಸಾರಿ ನಮ್ದೇ. ಪ್ರಯತ್ನ ನಮ್ದು, ಉಳಿದಿದ್ದು ಫಲ ದೇವರಿಗೆ ಬಿಟ್ಟಿದ್ದು. ಈ ಸಲ ಕಪ್ ಗೆದ್ರೆ ತುಂಬಾ ಖುಷಿ ಪಡ್ತೀವಿ ಸರ್. 18 ವರ್ಷದಿಂದ ಕಾಯ್ತಿದ್ದೀವಿ. ಈ ಸತಿ ಪಕ್ಕ ಹೊಡಿತಾರೆ. ಕನ್ಫರ್ಮ್ ಆಗಿ ಹೊಡಿತಾರೆ ಸರ್. 2008ರಿಂದ 25 ಗಂಟೆ ಸಪೋರ್ಟ್ ಮಾಡ್ತಾನೆ ಇದೀವಿ. ಸೋತ್ರು ಅಲ್ಲ, ಸತ್ರುನು RCBನ. ವಿರಾಟ್ ಕೊಹ್ಲಿ 18, ಈ ಸರಿ 18ನೇದು ಗ್ಯಾರಂಟಿ ಹೊಡಿತೀವಿ ಸರ್. ಎಲೆಕ್ಷನ್ ನೋಡ್ತಿರ್ಬೋದು. ಅಂದ್ರೆ ಎಲ್ಲರೂ ಸಹ ಏನು ಈ ಬಾರಿ ಕಪ್ಪು ನಮ್ದೇ ಅಂತ ನನ್ನ ಕಡೆ ಘೋಷಣೆ ಕೂಗ್ತಿದ್ದಾರೆ. ಈ ಒಂದು ಮ್ಯಾಚ್ಗೆ ಕಾತುರದಿಂದ ಕಾಯ್ತಿದ್ದಾರೆ ಶ್ರೀಲಕ್ಷ್ಮಿ. ವೀರೇಶ್ ಸಂಪರ್ಕದಲ್ಲಿ ನಂತರ ಈಗ್ಲಾದ್ರೂ RCB ಗೆಲ್ಲಲಿ ಅಂತ ಅಯ್ಯೋ ಅಯ್ಯೋ ಅದೆಷ್ಟು ಪೂಜೆ ಪುನಸ್ಕಾರ ಜನರ ವಿಶ್ ಎಷ್ಟಿದೆ ಅಂತ ಅಂದ್ರೆ ಗೆಲ್ಲಲೇಬೇಕು RCB ಹಂಗಿದೆ ಪರಿಸ್ಥಿತಿ.
ಸೊ ಅಷ್ಟು ಜನ ವಿಶ್ ಮಾಡ್ತಾ ಇದ್ದಾರೆ. ಅಭಿಮಾನಿಗಳ ಅಭಿಮಾನ ಹಾರೈಕೆ ಮುಗಿಲು ಮುಟ್ಟಿದೆ. ವೀರೇಶ್, ನೀವು ನಿಮ್ ಜೊತೆ ಇರೋ ಜನರ ಸ್ಪಿರಿಟ್ ಹೇಗಿದೆ, ಎಲ್ಲ ಅಪ್ಡೇಟ್ ಇದೆ, ಆ ಒಂದು ಏನು ಮ್ಯಾಚ್ ನ ವಾತಾವರಣ ಹೇಗಿದೆ, ಜೋಶ್ ಹೇಗಿದೆ? ಶ್ರೀಲಕ್ಷ್ಮಿ, ನಾ ಪ್ರೆಸೆಂಟ್ ಈಗ ವಿಜಯನಗರದ ಬಿಜಿಎಸ್ ಗ್ರೌಂಡ್ ಅಲ್ಲಿ ಇದ್ದೇನೆ. ನೋಡ್ತಿರಬಹುದು, ಇಲ್ಲಿ ಸೆಲೆಬ್ರೇಷನ್ ಮೂಡಲಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ಈ ಬಾರಿ ಕಪ್ ನಮ್ದೇ ಅಂತೇನೋ ಒಂದ್ ಕಡೆ ಬೆಳಗ್ಗೆಯಿಂದ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಬಿಜಿಎಸ್ ಗ್ರೌಂಡ್ ಅಲ್ಲಿ ನೋಡ್ತಿರಬಹುದು, ಒಂದು 3 LED ಬೃಹತ್ತಾಕಾರದ LED ಸ್ಕ್ರೀನ್ ಹಾಕಿದ್ದಾರೆ. ಇಲ್ಲಿ ಅಭಿಮಾನಿಗಳಿಗೆ ವೀಕ್ಷಣೆ ಮಾಡೋ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿನ MLA ಕೃಷ್ಣಪ್ಪ ಅವರು. ದೃಶ್ಯಗಳು ಸಹ ನೋಡ್ತಿರಬಹುದು, ಸಾಕಷ್ಟು ಜನ ಬರ್ಬೋದು. ಸಂಜೆ 4 ಗಂಟೆಗೆ ಪಾಸ್ ಮುಖಾಂತರ, ಅಂದ್ರೆ ಯಾವುದೇ ದುಡ್ಡು ಇಲ್ಲ, ಪಾಸ್ ಮುಖಾಂತರ ಒಳಗಡೆ ಎಂಟ್ರಿ ಆಗುತ್ತೆ. ಸುತ್ತ ಈ ಗ್ರೌಂಡ್ ಅಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಇರುತ್ತೆ, ಆ ಪಟಾಕಿ ಹಚ್ಚೋದು, ಮೇಲೆ ಹೋಗಿ ಪಟಾಕ ಸಿಡಿಯೋದು, ಹೀಗೆ ಹಲವು ರೀತಿಯಾಗಿ ಒಂದು ವಿಭಿನ್ನವಾಗಿ ಈ ಬಾರಿ ಸೆಲೆಬ್ರೇಷನ್ ಮೂಡಲಿ ಈ ಒಂದು ಗ್ರೌಂಡ್ ಅನ್ನ ಮಾಡಿದ್ದಾರೆ. ಯಾಕಂದ್ರೆ ಸಾಕಷ್ಟು ಅಭಿಮಾನಿಗಳು ಬರ್ಬೋದು. ಈ ಬಾರಿ ಕಪ್ ಗೆಲ್ಲುತ್ತೆ ಅಂತ ನಮ್ಮ ಕಡೆ ಅಭಿಮಾನಿಗಳು ಹೇಳ್ತಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಬೆಳಗ್ಗೆಯಿಂದ ಬರ್ತಾ ಇದ್ದಾರೆ. ಈ ಅಂದ್ರೆ ಕಾತುರದಿಂದ ಕಾಯ್ತಿದ್ದಾರೆ. 7 ಗಂಟೆ ಯಾವಾಗ ಆಗುತ್ತಪ್ಪ, 4 ಗಂಟೆ ಯಾವಾಗ ಆಗುತ್ತಪ್ಪ ಅಂತ ಕಾತುರದಿಂದ ಕಾಯ್ತಿದ್ರೆ. ಮತ್ತೊಂದ್ ಕಡೆ ಇಲ್ಲಿ ಆರ್ಗನೈಸ್ ಇದ್ರೆ ಅವ್ನು ಮಾತಾಡಿಸ್ತಾ ಏನೆಲ್ಲ ವ್ಯವಸ್ಥೆ ಮಾಡಿದ್ರಂತ. ಸರ್, ಯಾವ ರೀತಿ ವ್ಯವಸ್ಥೆ ಮಾಡಿಕೊಂಡಿದ್ದೀರಂತ? ಸರ್, ಏನಿವತ್ತು ಫೈನಲ್ ಅಹಮದಾಬಾದ್ ಅಲ್ಲಿ ನಡೀತಾ ಇದೆ. ನಮ್ಮ ಕರ್ನಾಟಕ ಜನ ಆಗಿರ್ಬೋದು, ಇಲ್ಲ ನಮ್ಮ ಕ್ಷೇತ್ರದ ಜನ ಆಗಿರ್ಬೋದು, ಹೈದರಾಬಾದ್ ಅಲ್ಲಿಗೆ ಅಹಮದಾಬಾದ್ಗೆ ಹೋಗಕ್ಕಾಗಲ್ಲ. ಆದ್ರಿಂದ ನಮ್ಮ ಮಾನ್ಯ ಎಂ ಕೃಷ್ಣಪ್ಪನವರು ಹಾಗೂ ಪ್ರಿಯಾ ಕೃಷ್ಣರವರು, ಆಮೇಲೆ ಪ್ರದೀಪ್ ಕೃಷ್ಣಪ್ಪನವರು ಈ ನಮ್ಮ ಸ್ಥಳೀಯವಾಗಿ ಈ ಗ್ರೌಂಡ್ ಅಲ್ಲಿ ಮಿನಿಮಮ್ ಒಂದು 20,000 ಜನ ಸೇರೋ ತರ ಒಂದು ಆರ್ಗನೈಸ್ ಮಾಡಿದ್ದಾರೆ. ಏನದು ವಿಶೇಷತೆ ಅಂದ್ರೆ LED 24 ಅಡಿಗೆ 55 ಅಡಿ LED ಆಗ್ತಾ ಇದ್ದಾರೆ. ಹಾಗೂ ಫರ್ದರ್ ಎಕ್ಸ್ಟ್ರಾ ಹಾಕಿ 20ಕ್ಕೆ 10 LED ಆಗ್ತಾ ಇದ್ದಾರೆ. ಆಮೇಲೆ ನಿಮ್ಗೆ ಏನ್ ಸ್ಟೇಡಿಯಂ ಒಂದು ಫೀಲ್ ಇರುತ್ತೋ ಆ ಫೀಲ್ ನ ಕೊಡಕ್ಕೆ ಆದಷ್ಟು ಎಲ್ಲ ಇಲ್ಲಿ ರೆಡಿ. ಪಟಾಕಿ ಮೇಲೆ ಹೋಗಿ ಎಲ್ಲ ನಿಮ್ಗೆ ಸ್ಟೇಡಿಯಂ ಅಲ್ಲಿ ಕೂತಿರೋ ತರನೇ. ಆಮೇಲೆ ಡ್ರಮ್ ದೇವರು ಬರ್ತಾ ಇದ್ದಾರೆ. ನಿಮ್ಗೆ RCB ಅಲ್ಲಿ ಅವ್ರು ಚೇರ್ ಮಾಡೋದು ನೋಡಿದೀರಾ, ಅವರೇ ಬರ್ತಿದ್ದಾರೆ. ಆಮೇಲೆ ಇನ್ನೂ ಹಲವಾರು DJ ಕಾರ್ಯಕ್ರಮ ಇದೆ. ನಿಮ್ಗೆ ಸ್ಟೇಡಿಯಂ ಫೀಲ್ ನ ನಾವ್ ಇಲ್ಲಿ ಕೊಡಕ್ಕೆ ನಾವು ರೆಡಿ. ಶ್ರೀಲಕ್ಷ್ಮಿ, ಇಲ್ಲಿ ಆಟೋ ಚಾಲಕರಿದ್ದಾರೆ. ಇವತ್ತು ಫ್ರೀ ಆಗಿ ಆಟೋವನ್ನ ಬಿಟ್ಟಿದ್ದಾರೆ. ಯಾಕಂದ್ರೆ RCB ಗೆಲ್ಲುತ್ತೆ ಅಂತ ಒಂದ್ ಕಡೆ ಹೇಳಿದ್ದಾರೆ. ಹೀಗಾಗಿ ಈ ಒಂದು ಆಟ ನೋಡ್ತಿರ್ಬೋದು. ಈಗ ಸಿಟಿಯಲ್ಲಿ ಈಗ ಫ್ರೀ ಆಗಿ ಯಾರೇ ಬಂದ್ರು ಈ ಒಂದು ಆಟದಲ್ಲಿ ಸಂಚಾರ ಆಗ್ಬೋದು. ಫ್ರೀ ಆಗಿ ಸಂಚಾರ ಮಾಡಕ್ಕೆ ಅವಕಾಶ, ಅಂದ್ರೆ ಉಚಿತವಾಗಿ ನೀವು ಸಂಚಾರ ಮಾಡಬಹುದು. ಯಾಕಂದ್ರೆ ಇವತ್ತು RCB ಪಂಜಾಬ್ ಮ್ಯಾಚ್ ಇದೆ. ಇವರು ವಿರಾಟ್ ಕೊಹ್ಲಿ ಪಕ್ಕಾ ಅಭಿಮಾನಿ. ಹೀಗಾಗಿ ಇವತ್ತು RCB ಗೆಲ್ಲುತ್ತೆ. ಹೀಗಾಗಿ ನಾನು ಸಿಟಿಯಲ್ಲಿ ಇವತ್ತು ಫ್ರೀ ಆಗಿ ಜನರನ್ನ ಕರೆದುಕೊಂಡು ಹೋಗ್ತೀನಿ. ಯಾವುದೇ ರೀತಿ ₹1 ದುಡ್ಡು ತೆಗೆದುಕೊಳ್ಳಂತ ಒಂದ್ ಕಡೆ ಮುಂದಾಗಿದ್ದಾರೆ. ಮಾತಾಡಿಸ್ನವ್ರನ್ನ. ಸರ್, ಇವತ್ತು ಎಲ್ಲೇ ಹೋದ್ರ ಫ್ರೀನಾ ಈ ಒಂದು ಆಟದಲ್ಲಿ? ಎಲ್ಲೇ ಹೋದ್ರು ಅಂದ್ರೆ ಬೆಂಗಳೂರು ಸಿಟಿ ಒಳಗಡೆ ಏನ್ ನಮ್ ಲಿಮಿಟ್ ಇದೆ, ಎಲ್ಲಾರ್ಗು ಪ್ರತಿಯೊಬ್ಬರಿಗೂ ಯಾವ್ದೇ ₹1 ತಗೊಳ್ದಿರಂಗೆ RCB ಆಶೀರ್ವಾದಕ್ಕೋಸ್ಕರ, ಅದು ಗೆಲ್ಲಿ ಅನ್ನೋದಕ್ಕೋಸ್ಕರ ನಾವು ಇವತ್ತೆಲ್ಲಾ ಜನಗಳನ್ನೂ ಫ್ರೀ ಆಗಿ ಕರ್ಕೊ ಹೋಗ್ತಾ ಇದೀವಿ ಸರ್. ಆಟೋದಲ್ಲಿ ಫ್ರೀ. ಇವತ್ತು ಸಂಜೆ 6 ಗಂಟೆವರೆಗೂ, 10 ಗಂಟೆಯಿಂದ 6 ಗಂಟೆವರೆಗೂ ಫ್ರೀ ಎಲ್ಲಾರ್ಗು. ಈ ಬಾರಿ ಕಪ್ ಗೆಲ್ತಾ? ಖಂಡಿತವಾಗ್ಲೂ 17ನೇ ವರ್ಷದ ಕನ್ಸು ಇದು. 17 ವರ್ಷದ ಕನ್ಸು, 7 ಕೋಟಿ ಕನ್ನಡಿಗರ ಕನ್ಸು. ಗ್ಯಾರಂಟಿ ಈ ಸಲ ಕಪ್ ನಮ್ದೇ. ನಾವ್ ಅದೇನೈತೆ 7 ಕೋಟಿ ಜನನು ಕೂಡ ಇವತ್ತು ಸಂಭ್ರಮಣೆ 10 ಗಂಟೆ ಮೇಲೆ ಮಾಡೇ ಮಾಡ್ತೀವಿ. ನೋಡ್ತಿರ್ಬೋದು ಶ್ರೀಲಕ್ಷ್ಮಿ, ಈ ಬಾರಿ ಈ ಒಂದು ನೋಡ್ತಿರ್ಬೋದು, ಈ ತೆರೆದ ವಾಹನದಲ್ಲಿ ಸಹ ಸೆಲೆಬ್ರೇಷನ್ ಜೋರಾಗ್ತಿದೆ. ಅಂದ್ರೆ ಸಿಟಿಯಲ್ಲಿ ಸೆಲೆಬ್ರೇಷನ್ ಮಾಡಲಿದ್ದಾರೆ. RCB ಕಪ್ ಗೆಲ್ಲುತ್ತೆ ಅಂತ ಒಂದ್ ಕಡೆ ಅಭಿಮಾನಿಗಳು ಹರ್ಷೋದ್ಗಾರ ನೋಡ್ತಿರ್ಬೋದು. ಒಂದ್ ಕಡೆ RCB ಫ್ಲಾಗ್ ಇಟ್ಕೊಂಡು, ಮತ್ತೊಂದ್ ಕಡೆ ಕನ್ನಡದ ಬಾವುಟ ಇಟ್ಕೊಂಡು ಒಂದ್ ಕಡೆ ಸೆಲೆಬ್ರೇಷನ್ ಮಾಡಲಿದ್ದಾರೆ. ಅಂದ್ರೆ ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಸಹ ಏನೋ ಒಂದ್ ಕಡೆ ಸೆಲೆಬ್ರೇಷನ್ ಮಾಡ್ತಾರೆ. ಈ ಬಾರಿ ಕಪ್ ಗೆಲ್ಲುತ್ತೆ. ಒಂದ್ ಕಡೆ ತೆರೆದ ವಾಹನ ಮುಖಾಂತರ RCB ಫ್ಲಾಗ್ ಇಟ್ಕೊಂಡು, ಅಂದ್ರೆ ರೋಡ್ ಅಲ್ಲ, ಅಂದ್ರೆ ಆ ಸಿಟಿಯ ಹಲವು ಕಡೆ ಭಾಗಗಳಲ್ಲಿ ಹೋಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಇದ್ದಾರೆ. ಮಾತಾಡಿಸ್ತೀನಿ. ಸರ್, ಏನ್ ಹೇಳ್ತೀರಂತ? ಈ ಬಾರಿ ಕಪ್ ನಮ್ದೇನಾ ಸರ್? ಹೇಳಿ. ಈ ಸಾರಿ ನಮ್ದೇ. ಪ್ರಯತ್ನ ನಮ್ದು, ಉಳಿದಿದ್ದು ಫಲ ದೇವರಿಗೆ ಬಿಟ್ಟಿದ್ದು. ಹೇಳಿ. ಈ ಸಲ ಕಪ್ ಗೆದ್ರೆ ತುಂಬಾ ಖುಷಿ ಪಡ್ತೀವಿ ಸರ್. 18 ವರ್ಷದಿಂದ ಕಾಯ್ತಿದ್ದೀವಿ. ಈ ಸತಿ ಪಕ್ಕ ಹೊಡಿತಾರೆ. ಕನ್ಫರ್ಮ್ ಆಗಿ ಹೊಡಿತಾರೆ ಸರ್. 2008ರಿಂದ 25 ಗಂಟೆ ಸಪೋರ್ಟ್ ಮಾಡ್ತಾನೆ ಇದೀವಿ. ಸೋತ್ರು ಅಲ್ಲ, ಸತ್ರುನು RCBನ. ವಿರಾಟ್ ಕೊಹ್ಲಿ 18, ಈ ಸರಿ 18ನೇದು ಗ್ಯಾರಂಟಿ ಹೊಡಿತೀವಿ ಸರ್. ಶ್ರೀಲಕ್ಷ್ಮಿ ನೋಡ್ತಿರ್ಬೋದು. ಅಂದ್ರೆ ಎಲ್ಲರೂ ಸಹ ಏನು ಈ ಬಾರಿ ಕಪ್ ನಮ್ದೇ ಅಂತ ನನ್ನ ಕಡೆ ಘೋಷಣೆ ಕೂಗ್ತಿದ್ದಾರೆ. ಈ ಒಂದು ಮ್ಯಾಚ್ಗೆ ಕಾತರದಿಂದ ಕಾಯ್ತಿದ್ದಾರೆ ಶ್ರೀಲಕ್ಷ್ಮಿ.